ನಮಸ್ಕಾರ ಸ್ನೇಹಿತರೆ ನ್ಯೂಜಿಲೆಂಡ್ ವಿರುದ್ಧದ ಮೊದಲನೇ ಏಕದಿನ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಬಳಿಕ ಟೀಂ ಇಂಡಿಯಾದ ನಾಯಕ ಶುಭಮನ್ ಗಿಲ್ ನೀಡಿದ ಹೇಳಿಕೆ ಇದೀಗ ಎಲ್ಲೆಡೆ ಚರ್ಚೆಯಾಗುತ್ತಿದೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕುರಿತು ಗಿಲ್ ಮಾತನಾಡಿದ ಮಾತುಗಳು ಪ್ರತಿಯೊಬ್ಬ ಭಾರತೀಯ ಅಭಿಮಾನಿಗೂ ಹೆಮ್ಮೆ ತರುವಂತಿವೆ. ಹಾಗಾದ್ರೆ ಗಿಲ್ ಏನು ಹೇಳಿದ್ದಾರೆ? ಭಾರತ ನ್ಯೂಜಿಲೆಂಡ್ ಮೊದಲನೇ ಓಡಿಐ ಪಂದ್ಯದಲ್ಲಿ ಏನಾಯ್ತು? ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಡೋದರದಲ್ಲಿ ನಡೆದ 3 ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ 4 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಇದರೊಂದಿಗೆ 2026ರ ಹೊಸ ವರ್ಷವನ್ನ ಟೀಂ ಇಂಡಿಯಾ ಗೆಲುವಿನೊಂದಿಗೆ ಆರಂಭಿಸಿದೆ. ಸುಮಾರು 15 ವರ್ಷಗಳ ಬಳಿಕ ವಡೋದರದಲ್ಲಿ ನಡೆದ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಆತ್ಮವಿಶ್ವಾಸದ ಆಟ ಪ್ರದರ್ಶಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 300 ರನ್ ಗಳಿಸಿತು. ಡ್ಯಾರೆಲ್ ಮಿಚೆಲ್ 84 ರನ್ ಗಳಿಸಿದರೆ, ಡೆವಿನ್ ಕಾನ್ವೆ 56 ರನ್ ಮತ್ತು ಹೆನ್ರಿ ನಿಕ್ಲೋಸನ್ 62 ರನ್ ಗಳಿಸಿದರು. ಭಾರತದ ಪರ ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಮತ್ತು ಹರ್ಷಿತ್ ರಾಣಾ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿ ಪ್ರಮುಖ ವಿಕೆಟ್ಗಳನ್ನು ಪಡೆದರು. 301 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಟೀಂ ಇಂಡಿಯಾ ಆರಂಭದಲ್ಲಿ ಸ್ವಲ್ಪ ಒತ್ತಡಕ್ಕೆ ಸಿಲುಕಿದರೂ ಅನುಭವಿಗಳಾದ ವಿರಾಟ್ ಕೊಹ್ಲಿ ಮತ್ತು ಶುಭಮನ್ ಗಿಲ್ ಜವಾಬ್ದಾರಿಯುತ ಆಟವಾಡಿದರು. ಕೊಹ್ಲಿಯ ಆಂಕರ್ ಇನ್ನಿಂಗ್ಸ್ ಮತ್ತು ಗಿಲ್ನ ಸಮಯೋಚಿತ ಬ್ಯಾಟಿಂಗ್ ತಂಡಕ್ಕೆ ಸ್ಥಿರ ನೀಡಿತು. ಹಾಗೂ ಭಾರತ ತಂಡ 49 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿ 4 ವಿಕೆಟ್ಗಳ ಗೆಲುವು ಸಾಧಿಸಿತು. ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ನಾಯಕ ಶುಭಮನ್ ಗಿಲ್, ನಾಯಕನಾಗಿ ಇದು ನನ್ನ ಮೊದಲ ಏಕದಿನ ಗೆಲುವು. ಈ ಗೆಲುವು ಸಂಪೂರ್ಣ ತಂಡದ ಶ್ರಮದ ಫಲ. ಫ್ಲಾಟ್ ಪಿಚ್ನಲ್ಲಿ ಆರಂಭಿಕ ವಿಕೆಟ್ ಪಡೆಯುವುದು ಕಷ್ಟವಾಗಿತ್ತು, ಆದರೆ ಹರ್ಷಿತ್ ರಾಣಾ ನೀಡಿದ ಬ್ರೇಕ್ ಥ್ರೂ ಪಂದ್ಯದ ದಿಕ್ಕು ಬದಲಿಸಿತು. ಮತ್ತೆ ಮಾತನಾಡಿದ ಗಿಲ್, ರೋಹಿತ್ ಶರ್ಮಾ ಮತ್ತು ಇಂದಿನ ಪಂದ್ಯದಲ್ಲಿ ದೊಡ್ಡ ಇನ್ನಿಂಗ್ಸ್ ಆಡದಿದ್ದರೂ ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಆ ಇಂಟೆಂಟ್ ತಂಡಕ್ಕೆ ದೊಡ್ಡ ಶಕ್ತಿ. ವಿರಾಟ್ ಕೊಹ್ಲಿ ಆಡಿದ ಆಂಕರ್ ಇನ್ನಿಂಗ್ಸ್ ನಿಜಕ್ಕೂ ಅದ್ಭುತ. ಅವರ ಆಟದಿಂದ ನಾವು ಇನ್ನೂ ಸಾಕಷ್ಟು ಕಲಿಯಬೇಕು ಎಂದು ಹೇಳುವ ಮೂಲಕ ರೋಹಿತ್ ಮತ್ತು ಕೊಹ್ಲಿಗೆ ಭಾರೀ ಗೌರವ ಸಲ್ಲಿಸಿದರು. ಇನ್ನು ಕೆಎಲ್ ರಾಹುಲ್ ಕುರಿತು ಮಾತನಾಡಿದ ಗಿಲ್, ರಾಹುಲ್ ಆಟಗಾರ. ಓಪನರ್ ಆಗಿರಲಿ, ಮಿಡಲ್ ಆಗಿರಲಿ, ಫಿನಿಶರ್ ಆಗಿರಲಿ, ಎಲ್ಲ ಜಾಗದಲ್ಲೂ ಅವರು ಸೆಟಲ್ ಆಗುತ್ತಾರೆ. ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲ್